ನಮಸ್ತೆ ಸ್ನೇಹಿತರೆ, ಇಂದಿನ ವಿಷಯ ಏನಪ್ಪ ಅಂದರೆ KASS ಅಂದರೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ಗೆ ಯಾರು ಸೇರಬೇಕಂತ ಬಯಸ್ತಿರೋ ತಮ್ಮ ಒಂದು ಡಿಪೆಂಡರ್ಸ್ ಅಂದರೆ ಅವಲಂಬಿತರನ್ನು ಈ ಒಂದು KASS HRMS ಮೊಬೈಲ್ ಆ್ಯಪ್ ಮೂಲಕ ಈ ಒಂದು KASSದು ಒಂದು HRMS ಮೊಬೈಲ್ ಆ್ಯಪ್ ಬಂದಿದೆ. ಆ ಆ್ಯಪ್ ಮುಖಾಂತರ ನಾವೇನು ಮಾಡಬೇಕು, ನಮ್ಮ ಒಂದು ಡಿಪೆಂಡರ್ಸ್ನ ಹ್ಯಾಡ್ ಮಾಡಬೇಕು. ಹ್ಯಾಡ್ ಮಾಡಿದ ತಕ್ಷಣ ಅದು BO ಆಫೀಸ್ ಲಾಗಿನ್ಗೆ ಹೋಗುತ್ತೆ ಅಥವಾ ನಿಮ್ಮ DDO ಲಾಗಿನ್ಗೆ ಹೋಗುತ್ತೆ ಸ್ನೇಹಿತರೆ. ಆ DDO ಲಾಗಿನ್ಗೆ ಹೋದಾಗ ಅದನ್ನು ಹೇಗೆ ಅವ್ರು ಪ್ರೋಸೆಸ್ ಮಾಡ್ತಾರೆ ಅನ್ನೋದು ನೋಡೋಣ. ನಾವು ಈ ಡೀಟೇಲ್ಸ್ ಬೇಕಂದರೆ ನಾವು ಏನೇನು ರೆಡಿ ಮಾಡ್ಕೋಬೇಕಪ್ಪ ಅಂದರೆ, ಮೊದಲು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು ಸ್ನೇಹಿತರೆ. ಆ ಪಾಸ್ಪೋರ್ಟ್ ಸೈಜ್ ಫೋಟೋದಲ್ಲಿ ಅದು ಎಷ್ಟಿರಬೇಕಂದ್ರೆ 50 KB ಒಳಗೆ ಅದನ್ನು ನಾವು ಕಂಪ್ರೆಸ್ ಮಾಡಿ ಇಟ್ಕೊಂಡಿರ್ಬೇಕು ಮೊಬೈಲಲ್ಲಿ ಮೊದಲೇ. ಆ ಒಂದು 50 KB ಒಳಗೆ ಕಂಪ್ರೆಸ್ ಮಾಡಿ ಇಟ್ಕೊಂಡಿರಬೇಕು. ಯಾವ ರೀತಿ ಕಂಪ್ರೆಸ್ ಮಾಡ್ಕೋಬೇಕು ಅನ್ನೋದು ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ಆ ಒಂದು ವಿಡಿಯೋಗಳಲ್ಲಿ ಕೆಳಗೆ ಇದೆ ನೋಡಿ, ಹೌ ಟು ಚೇಂಜ್ ಕಂಪ್ರೆಸ್ 50 KB ಬಿಲೋ ಅಂತಿದೆ. ಆ ಥರ ಟೈಪ್ ಮಾಡಿ ನೋಡಿ, ಗೊತ್ತಾಗುತ್ತೆ ನನ್ನ ಯೂಟ್ಯೂಬಲ್ಲಿ, ಅದು ಸಹ ಇದೆ. ಅದೇ ರೀತಿ ಒಂದು PDF ತಯಾರು ಮಾಡ್ಕೊಳ್ಳಿ. ಒಂದು ನಿಮ್ಮ ಡಿಕ್ಲರೇಷನ್ಗೆ ಆ ಒಂದು 8 ಪೇಜಸ್ ಫಾರಮ್ ಬರುತ್ತೆ, ಅದು ನಾನು ತೋರಿಸ್ತೀನಿ ಲಾಸ್ಟ್ ಕೊನೆ ವಿಡಿಯೋದಲ್ಲಿ. ಈ ರೀತಿ ನೀವು ಮೊದಲಿಗೆಲ್ಲ ರೆಡಿ ಮಾಡ್ಕೊಳ್ಳಿ. ಮೊದಲಿಗೆ ನಾವೇನು ಮಾಡಬೇಕಪ್ಪ ಅಂದರೆ, ನಮ್ಮ ಮೊಬೈಲ್ನಲ್ಲಿ HRMS ಗೂಗಲ್ಗೆ ಹೋಗಿ HRMS ಅಂತ ಟೈಪ್ ಮಾಡ್ಬೇಕು ಸ್ನೇಹಿತರೆ. HRMS ಅಂತ ಟೈಪ್ ಮಾಡಿದ್ಮೇಲೆ HRMS ಲಾಗಿನ್ ಅಂತ ಬರುತ್ತೆ. ಈ HRMS ಲಾಗಿನ್ ಅಂದರೆ ಈಗ ಆ ಆ್ಯಪ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅದನ್ನೇ ಸ್ನೇಹಿತರೆ. ಇಲ್ಲಿ ಈ ರೀತಿ HRMS ಅಂದರೆ ಈ ಥರ ಬರುತ್ತೆ ನೋಡಿ, ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥೆ ಅಂತ ಬರುತ್ತೆ. ಅದರಲ್ಲಿ ಏನು ಮಾಡಬೇಕಪ್ಪ ಅಂದರೆ, ನಾವು HRMS ಅಂತ ಟೈಪ್ ಮಾಡಿ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು. ಮೊದಲಿಗೆ ಇಲ್ಲಿ ಡೌನ್ಲೋಡ್ಸ್ ಅಂತಿದೆ ನೋಡಿ ಸ್ನೇಹಿತರೆ, ಇಲ್ಲಿ ಡೌನ್ಲೋಡ್ಸು ನೋಟಿಫಿಕೇಶನ್ಸ್ ಇದೆಯಲ್ಲ, ಅಲ್ಲಿ ಹೋದ್ರೆ ಏನಾಗುತ್ತಪ್ಪ ನಮಗೆ ಅಂದರೆ, ಇಲ್ಲಿ ಕೆಲವು ಆಪ್ಷನ್ಸು ಓಪನ್ ಆಗುತ್ತೆ. ಡೌನ್ಲೋಡ್ಸ್ ಮೇಲೆ ಟಚ್ ಮಾಡಿದ್ಮೇಲೆ ಇಲ್ಲಿ ಕೆಳಗಿದೆ ನೋಡಿ KASS ಮೊಬೈಲ್ ಆ್ಯಪ್ ಅಂತ. ಇಲ್ಲೇನು ಮಾಡಬೇಕು ನಾವು, ಈ ಒಂದು ಅದ್ರ ಮೇಲೆ ಟಚ್ ಮಾಡಿದ್ರೆ ನೋಡಿ ಡೌನ್ಲೋಡಿಂಗ್ ಫೈಲ್ ಅಂತ ಬರುತ್ತೆ ಸ್ನೇಹಿತರೆ. ಇದು ಡೌನ್ಲೋಡಿಂಗ್ ಫೈಲ್ ಅಂತ ಬರುತ್ತೆ. ಈ ರೀತಿ ಓಪನ್ ಮಾಡ್ಕೋಬೇಕು ಸ್ನೇಹಿತರೆ. ಇದು ಸೆಟ್ಟಿಂಗ್ಸ್ಗೆ ಹೋಗಬೇಕು ನೋಡಿ, ಅದನ್ನು ಟಚ್ ಮಾಡಿದ ತಕ್ಷಣ ಕ್ರೋಮ್ಗೆ ಹೋಯ್ತು, ಸೆಟ್ಟಿಂಗ್ಸ್ ಬಂತು. ಸೆಟ್ಟಿಂಗ್ಸ್ ಬಂದ ತಕ್ಷಣ ನಾವೇನು ಮಾಡಬೇಕು, HRMS ಅಲೋ ಕೊಡಬೇಕು. ಇದು ಅಲೋ ಕೊಟ್ಟಾಗ ಏನಾಗುತ್ತೆ, ಆ ಆ್ಯಪ್ ನಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಆಗುತ್ತೆ ಸ್ನೇಹಿತರೆ. ಡೈರೆಕ್ಟ್ ನೀವು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ HRMS ಲಾಗಿನ್ನಾಗೆ ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಆ್ಯಪ್ ಇನ್ಸ್ಟಾಲ್ ನೋಡಿ, ಆ್ಯಪ್ ಇನ್ಸ್ಟಾಲ್ ಆಯ್ತು ಸ್ನೇಹಿತರೆ. ವೈರಸ್ ಚೆಕ್ ಆಗ್ತೈತೆ. ಯಾವುದೇ ಕಾರಣಕ್ಕೂ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಈ ಒಂದು KASS ಮೊಬೈಲ್ ಆ್ಯಪ್ ಅಂತ ಹೊಡೆದ್ರೆ ಅದು ಬರೋದಿಲ್ಲ. ನೀವೇನು ಮಾಡಬೇಕಪ್ಪ ಅಂದರೆ, ಈ ರೀತಿ HRMS ನಾನೀಗ ಹೆಂಗೆ ಲಾಗಿನ್ ಆಗಿದ್ದೀರೋ ಅದೇ ರೀತಿ ಲಾಗಿನ್ ಆಗಿ ಈ ರೀತಿ ಬರಬೇಕು ಸ್ನೇಹಿತರೆ. ಈಗ ನೋಡಿ ಆ್ಯಪ್ ಓಪನ್ ಆಗ್ತಾ ಇದೆ ನಮ್ಮ ಮೊಬೈಲ್ನಲ್ಲಿ. ಮೊದಲಿಗೆ ನಾವೇನು ಮಾಡಬೇಕಪ್ಪ ಅಂದರೆ, ನಮ್ಮ KJID ನಂಬರ್ ಹಾಕಬೇಕು. ಈ ರೀತಿ KJID ನಂಬರ್ ಹಾಕಿದ್ಮೇಲೆ ಫಸ್ಟ್ ಏನು ಮಾಡಬೇಕು ನಾವಪ್ಪ ಅಂದರೆ, ಈ ಒಂದು ರಿಜಿಸ್ಟರ್ ಆಗಬೇಕು. ನಾವೇನು ಮಾಡಬೇಕು, ಈ ರೀತಿ ಲಾಗಿನ್ ಬಂದಾಗ ಏನು ಮಾಡಬೇಕು, ನಾವು ಇಲ್ಲಿ ಫರ್ಗಾಟ್ ಪಾಸ್ವರ್ಡ್ ಅಂತಿದೆ, ನ್ಯೂ ಯೂಸರ್ ಅಂತಿದೆಲ್ಲ, ನ್ಯೂ ಯೂಸರ್ ಅಂತ ತಗೋಬೇಕು ಸ್ನೇಹಿತರೆ. ನ್ಯೂ ಯೂಸರ್ ಅಂತ ತಗೊಂಡಾಗ ಇಲ್ಲೇನು ಮಾಡಬೇಕು, KJID ನಂಬರ್ ಹಾಕಬೇಕು. ಈ ರೀತಿ KJID ನಂಬರ್ ಹಾಕಿದ್ಮೇಲೆ ನಾವೇನು ಮಾಡಬೇಕು, ಕೆಳಗೆ ಮೊಬೈಲ್ ನಂಬರ್ ಬರಬೇಕು ಸ್ನೇಹಿತರೆ. ಮೊಬೈಲ್ ನಂಬರ್ಗೆ ಹಾಕಿದ್ಮೇಲೆ ಗೆಟ್ OTP ಅಂತ ತೆಗೆದುಕೋಬೇಕು. ಗೆಟ್ OTP ಅಂತ ತೆಗೆದುಕೊಂಡಾಗ ನಮ್ಮ ಒಂದು HRMS ಅಲ್ಲಿ ಯಾವ ನಂಬರ್ ರಿಜಿಸ್ಟರ್ ಆಗಿರ್ತದೋ ಆ ನಂಬರಿಂದ ನಮ್ಗೆ OTP ಬರುತ್ತೆ. ನಾವೇನು ಮಾಡಬೇಕು, ಆ OTP ಬಂತು ನೋಡಿ, ಈಗ ನನ್ನ ಒಂದು ನಂಬರು HRMS ಅಲ್ಲಿ ಯಾವುದು ಇದಾಗಿರ್ತೋ ಅದಕ್ಕೆ OTP ಬಂತು. ನಾವೇನು ಮಾಡಬೇಕು, OTP ಬಂದಮೇಲೆ ಸಬ್ಮಿಟ್ ಹೊಡ್ಬೇಕು ಸ್ನೇಹಿತರೆ. ಸಬ್ಮಿಟ್ ಮಾಡಿದ್ಮೇಲೆ ಏನು ಮಾಡಬೇಕು ನಾವಪ್ಪ ಅಂದರೆ, ಈ ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕು ಸ್ನೇಹಿತರೆ. ಯಾವುದಾದ್ರೂ ಒಂದು ಪಾಸ್ವರ್ಡ್ ಸೆಟ್ ಮಾಡ್ಕೋಬೇಕು. ಇದೇನಿರಬೇಕಪ್ಪ ಅಂದರೆ, ಪಾಸ್ವರ್ಡ್ ಕಂಟೈನ್ಸ್ ಅಟ್ಲೀಸ್ಟ್ ಒನ್ ಅಪ್ಪರ್ ಕ್ಯಾರೆಕ್ಟರ್, 1 ಡಿಜಿಟ್ ಅಥವಾ 1 ನಂಬರ್ ಇರಬೇಕು, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ಅಟ್ಲೀಸ್ಟ್ 8 ಕ್ಯಾರೆಕ್ಟರ್ಸ್ ಇರಬೇಕು ಸ್ನೇಹಿತರೆ. ಅದಕ್ಕೆ ನಾವೇನು ಮಾಡಬೇಕು, ಒಂದು ಕ್ಯಾಪಿಟಲ್ ಇರಬೇಕು, ಒಂದು ಸ್ಮಾಲ್ ಇರಬೇಕು, ಒಂದು ನಂಬರ್ ಇರಬೇಕು, ಮತ್ತು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಆ ರೀತಿ ನಾವು ಒಂದು ಮೊಬೈಲ್ ನಂಬರನ್ನು ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕು. ಮೊದಲಿಗೆ ನಾವೇನು ಮಾಡಬೇಕಪ್ಪ ಅಂದರೆ, ಕ್ಯಾಪಿಟಲ್ ಲೆಟ್ರಿಂದ ಸ್ಟಾರ್ಟ್ ಮಾಡೋಣ, ಆಮೇಲೆ ಸ್ಮಾಲ್ ಲೆಟರ್ಸ್ ಹಾಕೋಣ. ನೀವು ಯಾವುದಾದ್ರೂ ಮಾಡ್ಕೊಳ್ಳಿ ಸ್ನೇಹಿತರೆ, ಇಲ್ಲಿ ಕನ್ಫ್ಯೂಸ್ ಆಗಬೇಡಿ.
ನಾನೇನು ಮಾಡಿದ್ದೀನಿ, ಮೊದಲನೇ ಕ್ಯಾಪಿಟಲ್ ಲೆಟರ್ ಹಾಕಿದ್ದೀನಿ, ಆಮೇಲೆ ಒಂದು 2-3 ಸ್ಮಾಲ್ ಲೆಟರ್ಸ್ ಹಾಕಿದ್ದೀನಿ, ಆಮೇಲೆ ಸ್ಪೆಷಲ್ ಕ್ಯಾರೆಕ್ಟರ್ ಅಂದರೆ ಅಟ್ಟು ಅಥವಾ ಆ್ಯಶ್ ಇರ್ತಾವಲ್ಲ ಆ ರೀತಿ ಹಾಕಿದ್ದೀನಿ, ಆಮೇಲೆ ಒಂದು ನಂಬರ್ ಹಾಕಿದ್ದೀನಿ ಸ್ನೇಹಿತರೆ. ಆ ರೀತಿ ನಂಬರ್ ಹಾಕಿದ್ದೀನಿ. ಈಗೇನು ಮಾಡಬೇಕು, ನಾವು ಸೇವ್ ಮಾಡಬೇಕು ಸ್ನೇಹಿತರೆ. ಸೇವ್ ಮಾಡಿದಾಗ ಏನಾಯಿತು, ಸೇವ್ ಆಗ್ತದೆ ನೋಡಿ ಸ್ನೇಹಿತರೆ. ಈಗ ನಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ ಈ ಥರ ಸೇವ್ ಆಗುತ್ತೆ. ಸೇವ್ ಮಾಡ್ಕೋಬೋದು ಅಥವಾ ನೀವು ಬರ್ದಾದ್ರೂ ಇಟ್ಕೋಬೋದು. ಈಗೇನು ಮಾಡಬೇಕು, ಈಗ ಲಾಗಿನ್ ಆಗಬೇಕು ಸ್ನೇಹಿತರೆ. ಈ ರೀತಿ ಲಾಗಿನ್ ಆಗಬೇಕು ನಾವು, ಪಾಸ್ವರ್ಡ್ ಹಾಕಿ, ಅದೇ KJD ನಂಬರು ಮತ್ತು ಪಾಸ್ವರ್ಡ್ ಹಾಕಿ. ಇಲ್ಲಿ ಕ್ಯಾಪ್ಚಾ ಏನಾಯಿತು ಸೇಮ್ ಅದೇ ಥರ ಕ್ಯಾಪ್ಚಾ ಹಾಕಬೇಕು. ಈ ಒಂದು ಇದ್ರ ಮುಖಾಂತರ ನಾವೇನು ಮಾಡಬೇಕು, ಈ ಒಂದು ಸ್ಮಾಲ್ ಓ ಇದೆ ಸ್ನೇಹಿತರೆ, ಇದು ಕ್ಯಾಪ್ಚಾ ಚೇಂಜ್ ಆಯಿತು, ಸಾರಿ. ಈ ರೀತಿ ನಾವೇನು ಮಾಡಬೇಕು ಸ್ನೇಹಿತರೆ, ಕ್ಯಾಪ್ಚಾ ಕರೆಕ್ಟಾಗಿ ಹಾಕಿದರೆ ಇಲ್ಲ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನಾನು ಕ್ಯಾಪ್ಚಾ ಹಾಕಿದ್ದೀನಿ ನೋಡಿ, ಅದನ್ನು ವೆರಿಫೈ ಕೊಡಬೇಕು ಸ್ನೇಹಿತರೆ. ಯೂಸರ್ ವೆರಿಫೈಡ್ ಸಕ್ಸಸ್ಫುಲ್ಲಿ ಅಂತ ಬಂತು. ಈಗೇನು ಮಾಡ್ತಾರೆ, ಮತ್ತೆ OTP ಬರುತ್ತೆ ಸ್ನೇಹಿತರೆ. ಆ ಒಂದು ಕ್ಯಾಪ್ಚಾ ಹಾಕಿದ ಮೇಲೆ ಸಹ ಮತ್ತೆ OTP ಬರುತ್ತೆ. ಮತ್ತೆ ಒಂದು ಏನು ಮಾಡಬೇಕು, ನಾವು ಗೆಟ್ OTP ಕೊಡಬೇಕು. ಇಲ್ಲಿ ಗೆಟ್ OTP ಬಂದಾಗ ಮತ್ತೆ OTP ಬಂತು, ಅದನ್ನು ನಾವಿಲ್ಲಿ ಹ್ಯಾಡ್ ಮಾಡಬೇಕಾಗತ್ತೆ. ಹ್ಯಾಡ್ ಮಾಡಿದ ಮೇಲೆ ನಾವೇನು ಮಾಡಬೇಕು, ಈ ಒಂದು ಲಾಗಿನ್ ಅಂತ ಕೊಡಬೇಕು ಸ್ನೇಹಿತರೆ. ಲಾಗಿನ್ ಅಂತ ಕೊಟ್ಟಾಗ ಈ ರೀತಿ ನಮಗೆ ಬರ್ತದೆ ನೋಡಿ ಸ್ನೇಹಿತರೆ. ಈ ರೀತಿ ಬರ್ತದೆ. ಈಗೇನು ಮಾಡ್ತು, ಡೈರೆಕ್ಟ್ ಆ್ಯಡ್ ಡಿಪೆಂಡೆಂಟ್ ಡೀಟೇಲ್ಸ್ ಅಂತ ಬಂತು ನೋಡಿ ಸ್ನೇಹಿತರೆ. ಡೈರೆಕ್ಟ್ ಇಲ್ಲೇ ನಾವು ಎಲ್ಲ ಡಿಪೆಂಡೆಂಟ್ಸ್ನ ಆ್ಯಡ್ ಮಾಡಬೇಕು. ಯಾರನ್ನು ಆ್ಯಡ್ ಮಾಡಬೇಕು ಅನ್ನೋದು ನಾನು KSSದು ವಿಡಿಯೋ, ಒಂದು ಸಂಪೂರ್ಣ ವಿಡಿಯೋ ಮಾಡಿದ್ದೀನಿ KS ಯೋಜನೆ ಬಗ್ಗೆ, ಸ್ಕೀಮ್ ಬಗ್ಗೆ. ಆ ಸ್ಕೀಮ್ನಲ್ಲಿದೆ ನೋಡಿ ಸ್ನೇಹಿತರೆ, ಎಲ್ಲ ರೀತಿಯ ಒಂದು ಡಿಪೆಂಡೆಂಟ್ಸು, ಅಂದರೆ ತಂದೆ, ತಾಯಿ, ಮಕ್ಕಳು, ಒಟ್ಟು 6 ಜನ ಸಾಧ್ಯ ಇರ್ತದೆ ಸ್ನೇಹಿತರೆ ಇದರಲ್ಲಿ. ಅಂದರೆ ಗಂಡ, ಹೆಂಡತಿ, ಮಕ್ಕಳು, ತಂದೆ, ತಾಯಿ ಇಷ್ಟೇ ಇರ್ತದೆ. ಅದರಲ್ಲಿ ತಂದೆ ಅಥವಾ ಮಲತಂದೆ, ತಾಯಿ ಅಥವಾ ಮಲತಾಯಿ ಈ ರೀತಿಯೂ ಸಹ ಆಪ್ಷನ್ಸ್ ಇದೆ. ಆ ರೀತಿ ಮತ್ತು ಸೋದರ ಸೋದರಿಯರಿಗೂ ಅವಕಾಶ ಇದೆ. ಯಾವಾಗಂದ್ರೆ ಅವ್ರ ಡಿಪೆಂಡರ್ಸ್ ಇರಬೇಕು, ಅದು ಆ ರೀತಿ ಅವಕಾಶ ಇದೆ. ನೋಡಿ, ಟ್ರೈ ಮಾಡಿ ಆದಷ್ಟು. ಈಗ ನೋಡಿ ಸ್ನೇಹಿತರೆ, ನಾನೀಗ ಆಪ್ಷನ್ ಡಿಪೆಂಡೆನ್ಸ್ ಬಂದಲ್ವ, ಈ ರೀತಿ ಬಂದೆ. ಈಗೇನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಕೆಳಗೆ ನೋಡಿದೆ ಹ್ಯಾಡ್ ಡಿಪೆಂಡೆಂಟ್ ಇದೆ ನೋಡಿ ಸ್ನೇಹಿತರೆ. ಈ ಹ್ಯಾಡ್ ಡಿಪೆಂಡೆಂಟ್ ಮೇಲೆ ಟಚ್ ಮಾಡಿ. ಇಲ್ಲಿ ನೋಡಿ, ನೇಮ್ ಆಫ್ ದ ಡಿಪೆಂಡೆಂಟ್, ರಿಲೇಷನ್ಶಿಪ್, ಆ್ಯಕ್ಷನ್ನು, ಅಪ್ರೂವಲ್ ಸ್ಟೇಟಸ್ಸು. ಅಪ್ರೂವಲ್ ಸ್ಟೇಟಸ್ಸು ನೀವೆಲ್ಲ ಅಪ್ಲೈ ಮಾಡಿದ ಮೇಲೆ ನಿಮ್ಮ ಒಂದು ಇದರಲ್ಲಿ ಬರುತ್ತೆ. ಯಾವುದರಲ್ಲಿ, ನಿಮ್ಮ DD ಒಂದು ಅಪ್ರೂವಲ್ ಆದಮೇಲೆ ಬರುತ್ತೆ. ಮೊದಲಿಗೆ ನಾವೇನು ಮಾಡಮ್ಮ, ಆ್ಯಡ್ ಡಿಪೆಂಡೆಂಟ್ ಅಂತ ಪ್ಲಸ್ ಮಾಡೋಣ ಸ್ನೇಹಿತರೆ. ಮೊದಲಿಗೆ ಯಾರನ್ನು ಆ್ಯಡ್ ಮಾಡಬೇಕು, ಆ್ಯಸ್ ಪರ್ ಆಧಾರ್ ಕಾರ್ಡ್ ಪ್ರಕಾರ ಆ್ಯಡ್ ಮಾಡಬೇಕು ಸ್ನೇಹಿತರೆ. ಮೊದಲಿಗೆ ಅದಕ್ಕೆ ನಾನು ಹೇಳಿದ್ದು, ಫಸ್ಟ್ ಹೇಳಿದ್ದೀನಿ, ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇರಬೇಕು. ಅವರ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಮೊದಲು ಕಂಪ್ರೆಸ್ ಮಾಡಿ ನಿಮ್ಮ ಮೊಬೈಲಲ್ಲೂ ಸಹ ಇಟ್ಕೊಂಡಿರಬೇಕು ಅಂತ. ಈಗ ನಾನು ನಮ್ಮ ಒಂದು ಮೊದಲಿಗೆ ನನ್ನ ಒಂದು ಹೆಂಡತಿದಷ್ಟೇ ಹಾಕ್ತೀನಿ. ನಾನು ಆಧಾರ್ ಕಾರ್ಡಲ್ಲಿ ಹೆಂಗೆ ಹೆಸರು ಐತೋ ಹಂಗೇ ಹಾಕ್ಬೇಕು ಸ್ನೇಹಿತರೆ. ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಸ್ಪೆಲ್ಲಿಂಗ್ ಇದೆಯೋ ಅದಷ್ಟೇ ಆಗಬೇಕು. ರಿಲೇಷನ್ಶಿಪ್ ಏನಿದೆ, ಸ್ಪೌಸ್ ಅಂದರೆ ಹೆಂಡತಿ, ಜೆಂಡರ್ ಫೀಮೇಲ್, ಡೇಟ್ ಆಫ್ ಬರ್ತು ಅಷ್ಟೇ ಸ್ನೇಹಿತರೆ. ಪ್ಲೀಸ್ ಸೆಲೆಕ್ಟ್ ದ ಡೇಟ್ ಆಫ್ ಬರ್ತ್ ಆ್ಯಸ್ ಪರ್ ಆಧಾರ್. ಅಂದರೆ ಆಧಾರ್ ಯಾವ ರೀತಿ ಇದೆಯೋ, ಇದು ಸ್ವಲ್ಪ ತೊಂದರೆ ಆಗುತ್ತೆ ಸ್ನೇಹಿತರೆ. ತುಂಬ ವರ್ಷ ಎಲ್ಲ ಸೆಲೆಕ್ಟ್ ಮಾಡೋವರೆಗೂ ನೀವು ಇದು ಮಾಡಬೇಕಾಗತ್ತೆ. ಈಗ ನೋಡಿ ಸ್ನೇಹಿತರೆ, ನಾನು ಈ ಥರ ಬ್ಯಾಕ್ ಬಂದಿದ್ದೀನಿ. ಈಗ ಬ್ಯಾಕ್ ಬಂದು ವರ್ಷ ತಿಂಗಳು ತೆಗೆದುಕೊಂಡಿದ್ದೀನಿ. ನಾನು ಆಧಾರ್ ಕಾರ್ಡಲ್ಲಿ ಯಾವ ಡೇಟ್ ಇದೆಯೋ ಅದೇ ಡೇಟನ್ನು ತೆಗೆದುಕೊಂಡಿದ್ದೇನೆ ಸ್ನೇಹಿತರೆ. ಆಧಾರ್ ಕಾರ್ಡಲ್ಲಿರುವಂಥ ಡೇಟೇ ತೆಗೆದುಕೊಳ್ಳಬೇಕು ಸ್ನೇಹಿತರೆ. ಸ್ಟೇಟಸ್ ಏನು ಕೆಲಸ ಮಾಡ್ತಾರೆ, ವರ್ಕಿಂಗಾ, ನಾಟ್ ವರ್ಕಿಂಗಾ, ಪೆನ್ಷನರಾ, ವರ್ಕಿಂಗ್ ಅಂತ ಹಾಕ್ಬೇಕು ಸ್ನೇಹಿತರೆ. ಮ್ಯಾರಿಟಲ್ ಸ್ಟೇಟಸ್, ಮ್ಯಾರಿಡ್ ಆಲ್ರೆಡಿ ಬಂದಿದೆ ನೋಡಿ ಸ್ನೇಹಿತರೆ, ಅದನ್ನು ಇದು ಮಾಡೋಷ್ಟಿಲ್ಲ. ಅಡ್ರೆಸ್ ಏನು ಆಧಾರ್ ಕಾರ್ಡಲ್ಲಿ ಏನಾಯಿತೋ ಅದೇ ಅಡ್ರೆಸ್ ಹಾಕ್ಬೇಕು ಸ್ನೇಹಿತರೆ. ನಿಮ್ಮ ಒಂದು ಅಡ್ರೆಸ್ ಏನಾಯಿತೋ ಆ ರೀತಿ ಅಡ್ರೆಸ್ ಎಲ್ಲ ಎಂಟ್ರಿ ಮಾಡಿ. ತಾಲೂಕು ಸಹ ತೆಗೆದುಕೊಳ್ಳಿ. ಡಿಸ್ಟಿಕ್ ಸ್ಟೇಟ್ ಅದೇ ತೆಗೆದುಕೊಳ್ತು. ಆಧಾರ್ ಕಾರ್ಡಲ್ಲಿ ಏನಾಯಿತೋ ಅದೇ ಥರ ಪಿನ್ ಕೋಡು ಎಲ್ಲ ಅದೇ ಥರ ಹಾಕಿ. ಮೊಬೈಲ್ ನಂಬರ್ ನೋಡಿ, ಇವೆಲ್ಲ ಇಂಪಾರ್ಟೆಂಟಾಗಿ ಬೇಕೇ ಬೇಕು ಸ್ನೇಹಿತರೆ. ಈ ಒಂದು ಮಾಹಿತಿ ಎಲ್ಲ ಬೇಕೇ ಬೇಕು.
ಈ ಮಾಹಿತಿ ಎಲ್ಲ ಬೇಕಾಗತ್ತೆ ಸ್ನೇಹಿತರೆ. ವೆದರ್ ಡಿಪೆಂಡೆಂಟ್ ಈಸ್ ಫಿಸಿಕಲ್ ಆರ್ ಮೆಂಟಲಿ ಚೇಂಜ್ಡ್. ನೋ, ಫಿಸಿಕಲಿ ಮೆಂಟಲಿ ಚೇಂಜ್ ಇದ್ದಾರಾ, ಇಲ್ಲ, ಚೆನ್ನಾಗಿದ್ದಾರೆ ಅಂತ ಕೊಡ್ಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ರೀತಿ ಕೊಡ್ತಾ ಹೋಗ್ಬೇಕು ಸ್ನೇಹಿತರೆ. ವೆದರ್ ಡಿಪೆಂಡೆಂಟ್ ಈಸ್ ಫಿಸಿಕಲಿ ಆರ್ ಮೆಂಟಲಿ ಚಾಲೆಂಜ್ಡ ಅಂದರೆ ನೀವು ಈಗ ಎಂಟ್ರಿ ಮಾಡ್ತಾ ಇರುವಂಥ ಡಿಪೆಂಡೆಂಟು ಅಥವಾ ಅವಲಂಬಿತರು ಅವರೇನಾದರೂ ಬೌದ್ಧಿಕವಾಗಿ ಅಥವಾ ಮಾನಸಿಕವಾಗಿ ಮೆಂಟಲಿ ಇಲ್ನೆಸ್ ಇದ್ದಾರಾ ಅಥವಾ ಏನಾದರೂ ಡಿಫೆಂಡ್ ಆಗಿ ದಿವ್ಯಾಂಗ ಇದ್ದಾರಾ ಅಂತ ಅಲ್ದ ಅದಕ್ಕೆ ಎಸ್ ಇದ್ರೆ ಎಸ್ ಅಂತ ಹಾಕಿ, ನೋ ಅಂತಿದ್ರೆ ನೋ ಅಂತ ಹಾಕಿ. ಇಲ್ಲಿ ಎಸ್ ಹಾಕಿದ ಮೇಲೆ ಏನಾಗುತ್ತೆ ಸ್ನೇಹಿತರೆ ಅಂದರೆ ಜೀವನ ಪೂರ್ತಿ ಅವರಿಗೆ ಅದರ ಒಂದು ಸದುಪಯೋಗ ಇರುತ್ತದೆ ಸ್ನೇಹಿತರೆ. ಈಗೇನು ಮಾಡಬೇಕು, ನಾವು ಫೋಟೋ ಆ್ಯಡ್ ಮಾಡಬೇಕು ಸ್ನೇಹಿತರೆ ಇವ್ರದ್ದು. ಸೊ ಇಲ್ಲೇನು ಮಾಡಬೇಕು, ಫೋಟೋ ಮೇಲೆ ಕ್ಲಿಕ್ ಮಾಡಿ ಯೂಸ್ ಗ್ಯಾಲರಿ ಅಂತಿದೆಲ್ಲ ಗ್ಯಾಲರಿಗೆ ಹೋಗಿ. ಯಾಕಂದರೆ ಅವಾಗಲೇ ನಾನು ಆಲ್ರೆಡಿ 50 KB ಬಿಲೋ ಕಂಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾವೇನು ಮಾಡಬೇಕು, ಆ ರೀತಿ ಇದು ಮಾಡ್ಕೋಬೇಕು ಸ್ನೇಹಿತರೆ. ಆ ಒಂದು ಫೋಟೋನ ನಾವೀಗ ಅಪ್ಲೋಡ್ ಮಾಡಬೇಕು. ಈ ರೀತಿ ಫೋಟೋ ಸೆಲೆಕ್ಟ್ ಮಾಡಿದೆ. ಫೋಟೋ ಸೆಲೆಕ್ಟ್ ಮಾಡಿದ್ಮೇಲೆ ಏನಾಗತ್ತಪ್ಪ ಸ್ನೇಹಿತರೆ ಅಂದರೆ ನೀವು 50 KB ಒಳಗಿದ್ರೆ ಅಷ್ಟೇ ಇದು ಇಲ್ಲಿ ತೆಗೆದುಕೊಳ್ತದೆ, ಇಲ್ಲಾಂದರೆ ತೆಗೆದುಕೊಳ್ಳೋದು ಸ್ನೇಹಿತರೆ. ಸೊ ನಾವೇನು ಮಾಡಬೇಕು, ಹ್ಯಾಡ್ ಅಂತ ಹಾಕ್ಬೇಕು ಸ್ನೇಹಿತರೆ. ಆರ್ ಯು ಶೂರ್ ಟು ಹ್ಯಾಡ್ ದಿಸ್ ಡಿಪೆಂಡೆಂಟ್? ಹೌದಾ, ನೀವು ಈ ಡಿಪೆಂಡೆಂಟ್ ಹ್ಯಾಡ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದಾರಂತೆ ಎಸ್ ಅಂತ ಹಾಕ್ಬೇಕು ಸ್ನೇಹಿತರೆ. ಎಸ್ ಅಂತ ಹಾಕಿದ ತಕ್ಷಣ ನೋಡಿ ಸ್ನೇಹಿತರೆ ಬಂದ್ಬಿಡ್ತು. ಈ ರೀತಿ ನೀವು ಇಲ್ಲಿ ಆಪ್ಷನ್ನು ಇದೆ ನೋಡಿ, ವ್ಯೂ ಐತೆ, ಎಡಿಟ್ ಐತೆ. ಒಂದು ವೇಳೆ ಡಿಲೀಟ್ ಮಾಡಬೇಕಂದ್ರೂ ಇಲ್ಲಿ 3 ಆಪ್ಷನ್ ಇದೆ ನೋಡಿ. ನೀವು ಇಲ್ಲಿ ಆ್ಯಡ್ ಮಾಡಿರೋಂಥ ಡಿಪೆಂಡೆಂಟು ಜ್ಯೋತಿ, ಸ್ಪೌಸ್, ವ್ಯೂ ಅಂದರೆ ಆ ವ್ಯೂ ಅಂದರೆ ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ ಬರುತ್ತೆ ನೋಡಿ ಸ್ನೇಹಿತರೆ. ನೀವೇನೇನು ಮಾಹಿತಿ ಹಾಕಿದ್ರೋ ಆ ಮಾಹಿತಿ ಎಲ್ಲ ನೀಟಾಗಿ ಬರುತ್ತದೆ. ಆಧಾರ್ ಕಾರ್ಡಲ್ಲಿರುವಂತೆ ಹಾಕ್ಬೇಕು ಸ್ನೇಹಿತರೆ. ಪ್ರತಿಯೊಂದು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಹಾಕಬೇಕಾಗತ್ತೆ ಸ್ನೇಹಿತರೆ. ಒಂದು ವೇಳೆ ಎಡಿಟ್ ಮಾಡ್ಕೋಬೇಕಂದ್ರೆ ಎಡಿಟ್ ಆಪ್ಷನ್ ಮೇಲೆ ಹೋದಾಗ ಮತ್ತೆ ಎಲ್ಲ ಆಪ್ಷನ್ನು ಈ ರೀತಿ ಬರುತ್ತೆ ಸ್ನೇಹಿತರೆ. ಈ ರೀತಿ ಬಂದಾಗ ನೋಡಿ ಸ್ನೇಹಿತರೆ, ಈ ಥರ ಪ್ರತಿಯೊಂದು ನೀವು ತೆಗೆದುಕೊಳ್ಳಬೇಕು. ನೋಡಿ ಏನಾದರೂ ಒಂದು ವೇಳೆ ಡೇಟ್ ಆಫ್ ಬರ್ತ್ ಹೆಚ್ಚು ಕಡಿಮೆ ಆಗಿದೆ ಅಂದರೆ ನೋಡಿ 4ನೇ ತಿಂಗಳು ಏಪ್ರಿಲ್ 4ನೇ ತಾರೀಕು ಬಂದಿದೆ ಸ್ನೇಹಿತರೆ. ಸೊ ಇದು ಸ್ವಲ್ಪ ರಾಂಗ್ ಆಗಿದೆ. ಈ ರೀತಿ ಸ್ನೇಹಿತರೆ ನೋಡಿ, ಈಗ ಆವಾಗಲೇ ಏನಾಯ್ತು, ಸ್ವಲ್ಪ ಡೇಟ್ ಆಫ್ ಬರ್ತ್ ರಾಂಗ್ ಇತ್ತು. ಸೊ ನಾನು 4 ಏಪ್ರಿಲ್ 1988 ಆಗಿತ್ತು. ಈಗ ಏನಾಯಿತು, ಡೇಟ್ ಚೇಂಜ್ ಆಯಿತು. ಸೊ ಈ ರೀತಿ ನಾವು ಡೇಟ್ ಚೇಂಜ್ ಮಾಡ್ಕೋಬೇಕು ಸ್ನೇಹಿತರೆ. ಏನಾದರೂ ಎಡಿಟ್ ಇದ್ದರೆ ಎಡಿಟ್ ಮಾಡ್ಕೋಬೋದು ಮತ್ತೆ. ನೋಡಿ ಈ ರೀತಿ ಈಗ ಇಲ್ಲಿ ಅಪ್ಡೇಟ್ ಅಂತಿದೆಯಲ್ಲ ಸ್ನೇಹಿತರೆ, ಇಲ್ಲಿ ಅಪ್ಡೇಟನ್ನು ಕೊಡಿ. ಅದು ಏನಾಗುತ್ತೆ, ಅಪ್ಡೇಟ್ ಆಗುತ್ತೆ ಸ್ನೇಹಿತರೆ. ಅಪ್ಡೇಟ್ ಆದ ತಕ್ಷಣ ನೋಡಿ ಅಪ್ಡೇಟ್ ಆಗಿರ್ತದೆ. ಈಗ ಎಸ್, ಅಪ್ಡೇಟ್ ಆಗಿದೆ ಸ್ನೇಹಿತರೆ. ಸೊ ನಾವೇನು ಮಾಡಬೇಕು, ಮತ್ತೆ ಫೋಟೋ ಒಂದು ಅಪ್ಲೋಡ್ ಮಾಡಬೇಕಾಗತ್ತೆ. ಮತ್ತೆ ಅದು ಫೋಟೋ ಮತ್ತೆ ಫಸ್ಟಿಂದ ತೆಗೆದುಕೊಳ್ತದೆ. ಸೊ ಫೋಟೋ ಒಂದು ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಡೇಟ್ ಮಾಡಿದಾಗ ಏನಾಗುತ್ತೆ, ಅದು ಇದಾಗತ್ತೆ ಸ್ನೇಹಿತರೆ. ಪ್ಲೀಸ್ ಸೆಲೆಕ್ಟ್ ಫೋಟೋ. ಪ್ಲೀಸ್ ಸೆಲೆಕ್ಟ್ ಡಿಪೆಂಡೆಂಟ್ ಜೆಂಡರ್. ಹೌದು, ಒಂದು ಮಿಸ್ ಆಗಿದೆ ಸ್ನೇಹಿತರೆ, ಅದಕ್ಕೆ ಅದು ಮತ್ತೆ ಆಗ್ತಿಲ್ಲ. ಯಾವುದೇ ಆಗಲಿ ಸ್ವಲ್ಪ ಒಂದು ಏನಾದರೂ ಒಂದು ಇದು ನೋಡಿ ಜೆಂಡರ್ ಮಿಸ್ ಆಗಿತ್ತಲ್ಲ, ಸೊ ಒಂದು ಮಿಸ್ ಆಗಿದ್ರೂ ತೆಗೆದುಕೊಳ್ಳೋದಿಲ್ಲ. ಸೊ ಅಪ್ಡೇಟ್, ಆರ್ ಯು ಶೂರ್ ಅಪ್ಡೇಟ್ ದಿಸ್ ಡಿಪೆಂಡೆಂಟ್? ಎಸ್ ಕೊಟ್ಟೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಆಯಿತು. ಈಗ ಇದನ್ನು ವ್ಯೂ ಮಾಡೋಣ, ಕರೆಕ್ಟಾಗಿದೆಯಾ ಇಲ್ಲ ಅಂತ ನೋಡಿ. ಜ್ಯೋತಿ, ಸ್ಪೌಸ್, ಡೇಟ್ ಆಫ್ ಬರ್ತ್, ವರ್ಕಿಂಗ್, ಮ್ಯಾರಿಡ್, ವಿಲೇಜ್ ಮತ್ತು ಎಲ್ಲ ಹಾಕಿದ್ದೀನಿ ನೋಡಿ ಸ್ನೇಹಿತರೆ. ಈ ರೀತಿ ನಾವೇನು ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸನ್ನು ಕೊಟ್ಟು ಓಕೆ ಮಾಡಬೇಕು. ಒಂದು ವೇಳೆ ಅದನ್ನು ಎಡಿಟ್ ಮಾಡಬೇಕಂದ್ರೆ ಇಲ್ಲಿ ಮಾಡಬೇಕು, ಡಿಲೀಟ್ ಅಂದರೆ ಇದು ಮಾಡಬೇಕು. ಒಬ್ರದ್ದಾಯ್ತು ಸ್ನೇಹಿತರೆ. ಇನ್ನೊಬ್ರದ್ದು ಹೇಗೆ ಎಡಿಟ್ ಅಂದರೆ ಪ್ರತಿಯೊಬ್ಬರದ್ದು ನೀವು ಹಾಕ್ಬೇಕಂದ್ರೆ ಏನು ಮಾಡಬೇಕು, ನಿಮ್ಮ ಹತ್ರ ಜಿಮೇಲ್ ಇರಬೇಕು, ಮೊಬೈಲ್ ನಂಬರ್ ಇರಬೇಕು, ಅವ್ರದ್ದು ಜಿಮೇಲ್ ಇರಬೇಕು. ಯಾರು ಮಕ್ಕಳದಿದ್ದರೆ ಪೇರೆಂಟ್ಸ್ದೇ ಜಿಮೇಲ್ ಹಾಕಿ, ಅವ್ರದ್ದು ಕಂಪಲ್ಸರಿ ಪೇರೆಂಟ್ಸ್ದೇ ಮೊಬೈಲ್ ನಂಬರು ಹಾಕಿ. ಮಕ್ಕಳಿಗಾದರೆ, ದೊಡ್ಡವ್ರಿಗಾದರೆ ಅವ್ರದ್ದೇ ಮೊಬೈಲ್ ನಂಬರ್ ಹಾಕಿ ಸ್ನೇಹಿತರೆ, ಅವ್ರದ್ದೇ ಇದಾಗುತ್ತೆ. ಈಗ ನೆಕ್ಸ್ಟ್ ಆ್ಯಡ್ ಡಿಪೆಂಡೆಂಟ್ ಅಂದರೆ ಈಗ ತಂದೆ ತೆಗೆದುಕೊಳ್ಳೋಣ ಸ್ನೇಹಿತರೆ. ಈಗ ನಾನೇನು ಮಾಡ್ತಾ ಇದ್ದೀನಿ ಸ್ನೇಹಿತರೆ, ಮೊದಲಿಗೆ ಪತ್ನಿದಾಯಿತು, ಈಗ ತಂದೆದು ಎಂಟ್ರಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ರೀತಿ ಪ್ರತಿಯೊಂದು ತಂದೆದು ಅಷ್ಟೇ ಸಹ ಪ್ರತಿಯೊಂದು ಮಾಹಿತಿ ಎಂಟ್ರಿ ಮಾಡಬೇಕಾಗತ್ತೆ ಸ್ನೇಹಿತರೆ.
ನೋಡಿ ಸ್ನೇಹಿತರೆ, ನಾನು ತಂದೆ ಮಾಹಿತಿಯನ್ನು ಹಾಕಿದ್ದೀನಿ. ನೋಡಿ ಟೈಮ್ಸ್ ಎಲ್ಲ ಇದಾಗತ್ತೆ ಅಂತ ಸ್ವಲ್ಪ ಇದು ಪಾಸ್ ಮಾಡಿದ್ದೆ. ನೋಡಿ ತಂದೆ ಹೆಸರು ಇದೆಲ್ಲ ಡೀಟೇಲ್ಸ್ ಹಾಕಿದ್ದೀನಿ, ಅವ್ರ ಡೇಟ್ ಆಫ್ ಬರ್ತ್ ಹಾಕಿದ್ದೀನಿ, ವರ್ಕಿಂಗ್ ನಾಟ್ ವರ್ಕಿಂಗ್ ಅಂತ ಹಾಕಿದ್ದೀನಿ, ಮ್ಯಾರಿಟಲ್ ಸ್ಟೇಟಸ್ಸು, ವಿಲೇಜ್ ಹಾಕಿದ್ದೀನಿ, ವಿಲೇಜ್ ಏರಿಯಾ ಸ್ಟ್ರೀಟ್ ಹಾಕಿದ್ದೀನಿ. ಸೊ ಈ ಥರ ಹಾಕಿದ್ದೀನಿ ನೋಡಿ. ಡಿಸ್ಟಿಕ್ ಹಾಕಿದ್ದೀನಿ, ತಾಲೂಕು ಹಾಕಿದ್ದೀನಿ, ಸ್ಟೇಟ್ ಹಾಕಿದ್ದೀನಿ, ಮತ್ತು ಪಿನ್ ಕೋಡ್ ಸಹ ಹಾಕಿದ್ದೀನಿ, ಮೊಬೈಲ್ ನಂಬರ್ ಅವ್ರದ್ದೇ ಹಾಕಿದ್ದೀನಿ. ಜಿಮೇಲ್ ಮಾತ್ರ ತಂದೆದು ಅವ್ರು ದೊಡ್ಡವ್ರಿಗೆ ಇರಲ್ವಲ್ಲ, ಸೊ ನಂದೇ ಜಿಮೇಲ್ ಹಾಕಿದ್ದೀನಿ. ಸೊ ಈಗೇನು ಮಾಡಬೇಕು, ಫೋಟೋ ಅಪ್ಲೋಡ್ ಮಾಡಬೇಕು. ಯೂಸ್ ಗ್ಯಾಲರಿ ಫೋಟೋ ಮೊದಲೇ ನಾವೇನು ಮಾಡಿರಬೇಕು, 50K ಒಳಗೆ ಬಿಲೋ ಇದು ಕನ್ವರ್ಟ್ ಮಾಡ್ಕೊಂಡಿರ್ಬೇಕು ಸ್ನೇಹಿತರೆ. ಸೊ ಆ ರೀತಿ ಫೋಟೋವನ್ನು ನಾವು ಅಪ್ಲೋಡ್ ಮಾಡಬೇಕು ಸ್ನೇಹಿತರೆ. ಫೋಟೋವನ್ನು ಅಪ್ಲೋಡ್ ಮಾಡಿದ್ಮೇಲೆ ನಾವು ಹ್ಯಾಡ್ ಅಂತ ಹಾಕಬೇಕು. ಆರ್ ಯು ಶೂರ್ ಹ್ಯಾಡ್ ದಿಸ್ ಡಿಪೆಂಡೆಂಟ್? ಎಸ್ ಅಂತ ಬರುತ್ತೆ ಸ್ನೇಹಿತರೆ. ಎಸ್ ಅಂತ ಬಂದಾಗ ಏನು ಮಾಡಬೇಕು, ಈ ಮಾಹಿತಿ ಕರೆಕ್ಟಾಗಿದೆಯಾ ಇಲ್ಲ ಅಂತ ನಾವೇನು ಮಾಡಬೇಕು, ವ್ಯೂ ಮಾಡಬೇಕು. ಇಲ್ಲಿ ವ್ಯೂ ಅಲ್ಲಿ ಹೋದರೆ ಗೊತ್ತಾಗುತ್ತೆ ನೋಡಿ, ಪ್ರತಿಯೊಂದು ನೇಮ್, ರಿಲೇಷನ್ಶಿಪ್, ಜೆಂಡರ್, ಡೇಟ್ ಆಫ್ ಬರ್ತ್, ಸ್ಟೇಟಸ್, ಮ್ಯಾರಿಟಲ್ ಸ್ಟೇಟಸ್, ಅಡ್ರೆಸ್, ಡಿಸ್ಟಿಕ್ ಯಾವುದು, ತಾಲೂಕು ಯಾವುದು, ಪ್ರತಿಯೊಂದು ಎಲ್ಲ ಡೀಟೇಲ್ಸು ಇಲ್ಲಿ ನಮಗೆ ತೋರಿಸುತ್ತೆ ಸ್ನೇಹಿತರೆ. ಅದೆಲ್ಲ ಆದಮೇಲೆ ಓಕೆ ಕರೆಕ್ಟ್ ಆದಮೇಲೆ ಏನು ಮಾಡಬೇಕು, ನಾವು ಒಂದು ಸಲ ಸ್ಪೆಲ್ಲಿಂಗ್ ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು ಸ್ನೇಹಿತರೆ. ತಂದೆ ಸ್ಪೆಲ್ಲಿಂಗು ಯಾವಾಗಂದರೆ ಹಾಸ್ಪಿಟ್ಲ್ಗಳಾಗ ಒಂದು ಚೂರು ಸ್ಪೆಲ್ಲಿಂಗ್ ಕರೆಕ್ಟ್ ತಪ್ಪಿದ್ರೂ ಸಹ ಅವ್ರೇನು ಮಾಡ್ತಾರೆ, ರಿಜೆಕ್ಟ್ ಮಾಡ್ತಾರೆ. ಸೊ ತಂದೆ ಸ್ಪೆಲ್ಲಿಂಗ್ ಕರೆಕ್ಟಾಗಿದೆಯಾ, ಓಕೆ ಕರೆಕ್ಟಾಗಿದೆಯಲ್ಲ ಅಂತ ಚೆಕ್ ಮಾಡ್ಕೋಬೇಕು ಸ್ನೇಹಿತರೆ. ನೆಕ್ಸ್ಟ್ ಹ್ಯಾಡ್ ಡಿಪೆಂಡೆಂಟ್ ಅಂತ ಈ ರೀತಿ ಪ್ರತಿಯೊಬ್ಬರದ್ದು ಚೆಕ್ ಮಾಡ್ಬೇಕು ಸ್ನೇಹಿತರೆ. ಈಗ ನೋಡಿ ಸ್ನೇಹಿತರೆ, ನಾನು ತಾಯಿದನ್ನು ಎಂಟ್ರಿ ಮಾಡ್ತೀನಿ. ಈ ರೀತಿ ನಾನು ತಾಯಿದು ಸಹ ಎಲ್ಲ ಡೀಟೇಲ್ಸು ಎಂಟ್ರಿ ಮಾಡಿದ್ದೀನಿ ಸ್ನೇಹಿತರೆ. ಈಗ ಏನು ಮಾಡಬೇಕು, ಫೋಟೋನು ಸಹ ಅಪ್ಲೋಡ್ ಮಾಡಿದ್ದೀನಿ. ಹ್ಯಾಡ್ ಅಂತ ಕೊಡಬೇಕು ಸ್ನೇಹಿತರೆ. ಆರ್ ಯು ಶೂರ್ ವಾಂಟ್ ಟು ಹ್ಯಾಡ್ ದಿಸ್ ಡಿಪೆಂಡೆಂಟ್? ಎಸ್ ಅಂತ ಕೊಡಬೇಕು ಸ್ನೇಹಿತರೆ. ಎರರ್ ಅಕ್ಯೂರ್ಡ್ ವೈಲ್ ಸರ್ವಿಂಗ್ ಅಂತ ಬರ್ತಾ ಇದೆ ಸ್ನೇಹಿತರೆ. ಯಾಕೋ ಎರರ್ ಬರ್ತಾ ಇದೆ. ಮತ್ತೆ ಆಪ್ಷನ್ಸ್ ಎಲ್ಲ ನೋಡೋಣ. ಸೊ ಹೆಸರು ಎಲ್ಲ ಕರೆಕ್ಟಾಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಣ. ಮೋಸ್ಟ್ಲಿ ಜಿಮೇಲು ಒಬ್ರದ್ದಷ್ಟೇ ಇರ್ತದೆ ಅಂತ ಅನ್ಸುತ್ತೆ ಸ್ನೇಹಿತರೆ. ಒಂದು ಜಿಮೇಲ್ ಇಬ್ಬರಿಗಷ್ಟೇ ಅವಕಾಶ ಇದೆ ಅನಿಸುತ್ತೆ. ಸೊ ನಂದು ಆಲ್ರೆಡಿ ಒಂದು ನಮ್ಮ ತಂದೆಗೆ ಹಾಕಿದ್ದೀನಿ. ಸೊ ಜಿಮೇಲ್ ಬೇಕೇ ಬೇಕಾಗತ್ತೆ. ಈ ಒಂದು ಜಿಮೇಲು ಯಾವ ರೀತಿ ಇರಬೇಕು ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಆರ್ ಯು ಶೂರ್ ಹ್ಯಾಡ್ ದಿಸ್ ಡಿಪೆಂಡೆಂಟ್? ಆಯ್ತು ನೋಡಿ ಸ್ನೇಹಿತರೆ. ಇಲ್ಲ ತಗೊಂತು, ಜಿಮೇಲ್ ತಗೊಂತು, ಯಾಕೋ ಸರ್ವರ್ ಪ್ರಾಬ್ಲಮ್ ಇತ್ತು ಅನ್ಸುತ್ತೆ. ಈಗ ಮತ್ತೊಂದು ಡಿಪೆಂಡೆಂಟೇ ಮಾಡೋಣ ಸ್ನೇಹಿತರೆ. ಹ್ಯಾಡ್ ಡಿಪೆಂಡೆಂಟ್ ಮತ್ತು ಮಕ್ಕಳು ತಗೊಳ್ಳೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನನ್ನ ಮಗಳದು ಸಹ ಎಲ್ಲ ಡೀಟೇಲ್ಸು ಎಂಟ್ರಿ ಮಾಡಿದ್ದೀನಿ. ನನ್ನ ಮಗಳ ಒಂದು ಡೀಟೇಲ್ಸು ಸಹ ಎಲ್ಲ ಎಂಟ್ರಿ ಮಾಡಿದ್ದೀನಿ. ಈಗ ಒಂದು ಫೋಟೋ ಹ್ಯಾಡ್ ಮಾಡಿ ಅವ್ರದನ್ನು ಇದು ಮಾಡೋಣ ಸ್ನೇಹಿತರೆ. ಆರ್ ಯು ಶೂರ್ ವಾಂಟ್ ಟು ಹ್ಯಾಡ್ ದಿಸ್ ಡಿಪೆಂಡೆಂಟ್? ಓಕೆ ಎಸ್ ಕೊಟ್ಟೆ ಸ್ನೇಹಿತರೆ. ಸೊ ಆಯಿತು ನೋಡಿ ಸ್ನೇಹಿತರೆ, ಡಾಟರ್ದು ಆಯಿತು. ಈಗ ನೆಕ್ಸ್ಟ್ ಏನು ಮಾಡಬೇಕು, ಸನ್ನದು ಎಂಟ್ರಿ ಮಾಡಬೇಕು ಸ್ನೇಹಿತರೆ. ಆ್ಯಡ್ ಡಿಪೆಂಡೆಂಟ್ ಮಗಂದು ನೋಡಿ ಸ್ನೇಹಿತರೆ. ಈಗ ನನ್ನ ಮಗಂದು ಸಹ ಎಲ್ಲ ಡೀಟೇಲ್ಸ್ ಎಂಟ್ರಿ ಮಾಡಿದ್ದೀನಿ ಆ್ಯಸ್ ಪರ್ ಆಧಾರ್ ಪ್ರಕಾರ. ಸೊ ನಾವು ಆಧಾರ್ ಪ್ರಕಾರನೇ ಪ್ರತಿಯೊಂದು ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಈಗ ಫೋಟೋ ಅಪ್ಲೋಡ್ ಮಾಡಬೇಕಾಗತ್ತೆ. ನಾವು ಫೋಟೋ ಮೊದಲೇ ಕಂಪ್ರೆಸ್ ಮಾಡಿ ಇಟ್ಕೊಂಡಿರಬೇಕು, ಇಲ್ಲಾಂದರೆ ಅಪ್ಲೋಡ್ ಆಗಲ್ಲ ಸ್ನೇಹಿತರೆ. ಮತ್ತೆ ಹೇಳ್ತಾನೆ ಇದ್ದೀನಿ ನಾನು. ಸೊ ಈಗ ಹ್ಯಾಡ್ ಕೊಡೋಣ. ಆರ್ ಯು ಶೂರ್ ಹ್ಯಾಡ್ ದಿಸ್ ಡಿಪೆಂಡೆಂಟ್? ಎಸ್ ಅಂತ ಕೊಡ್ಬೇಕು ಸ್ನೇಹಿತರೆ. ಈ ರೀತಿ ನಿಮ್ಮದೆಲ್ಲ ಡಿಪೆಂಡೆಂಟ್ಸು ಆಗುತ್ತದೆ ಸ್ನೇಹಿತರೆ. ನೋಡಿ ಪ್ರತಿಯೊಂದು ಆಗಿದೆ ಸ್ನೇಹಿತರೆ. ನೇಮ್ ಆಫ್ ದ ಡಿಪೆಂಡೆಂಟ್, ರಿಲೇಷನ್ಶಿಪ್, ಆ್ಯಕ್ಷನ್, ಅಪ್ರೂವಲ್, ಸ್ಟೇಟಸ್, ಡಿಪೆಂಡೆಂಟ್ ಅಂದರೆ ನನ್ನ ಒಂದು ಇದರಲ್ಲಿ ಯಾರ್ಯಾರನ್ನ ಅಪ್ರೂವಲ್ ಮಾಡಬೇಕು ಎಲ್ಲವನ್ನೂ ಸಹ ಹಾಕಿದ್ದೇನೆ ಸ್ನೇಹಿತರೆ. ನೆಕ್ಸ್ಟ್ ಇವೆಲ್ಲ ಆದಮೇಲೆ ಡಿಕ್ಲರೇಷನ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು ಸ್ನೇಹಿತರೆ. ಯಾವುದಪ್ಪ ಡಿಕ್ಲರೇಷನ್ ಸರ್ಟಿಫಿಕೇಟ್ ಅಂದರೆ ಇಲ್ಲಿ ಚೂಸ್ ಮಾಡೋಣ. ಆವಾಗಲೇ ನಾವು ಒಂದು PDF ಅನ್ನು ಮಾಡಿ ಇಟ್ಕೊಂಡಿದ್ದೀವಿ. ಸೊ ಅದನ್ನೇ ಚೂಸ್ ಮಾಡೋಣ ಸ್ನೇಹಿತರೆ. ಆ ಒಂದು ಚೂಸ್ ಮಾಡಿದಾಗ ನಾನು ಆವಾಗಲೇ ಒಂದು ಡಿಕ್ಲರೇಷನ್ ಸರ್ಟಿಫಿಕೇಟನ್ನು ತೆಗೆದುಕೊಂಡಿದ್ದೀನಿ. ಪ್ರತಿ ತಾಲೂಕಲ್ಲೂ ನಿಮ್ಮದೇ ಆದಂತಹ ಒಂದು 8 ಪೇಜಸ್ಸು ಇಲ್ಲ 5 ಪೇಜಸ್ಸು ಸ್ವಯಂ ಘೋಷಣೆ ಅಂತ ಒಂದು ಪ್ರಮಾಣ ಪತ್ರ ಬರುತ್ತೆ ಸ್ನೇಹಿತರೆ, ಡಿಕ್ಲರೇಷನ್ ಸರ್ಟಿಫಿಕೇಟು. ಈ ವಿಡಿಯೋ ಎಂಡಲ್ಲೂ ಸಹ ನಾನು ಅದನ್ನು ಅಟ್ಯಾಚ್ ಮಾಡಿರ್ತೀನಿ. ಆ ಡಿಕ್ಲರೇಷನ್ ಸರ್ಟಿಫಿಕೇಟ್ ಅಂತ ಏನಂತನೂ ಸಹ ನೀವು ನೋಡಿ ಸ್ನೇಹಿತರೆ. ಪ್ರತಿಯೊಂದನ್ನು ಸಹ ಡಿಲೀಟ್ ಮಾಡ್ಕೋಬೋದು, ವ್ಯೂ ಮಾಡ್ಬೋದು, ಇದು ನೋಡ್ಕೋಬೋದು. ಪ್ರತಿಯೊಂದು ಮಾಹಿತಿನೂ ಸಹ ನೋಡ್ಕೋಬೋದು. ಮೊದಲಿಗೆ ಯಾರದೇ ಅಂದರೆ ಈ ರೀತಿ ನೋಡ್ಕೋಬೋದು ನೋಡಿ ಸ್ನೇಹಿತರೆ, ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ ಈ ರೀತಿ ಪ್ರತಿಯೊಂದನ್ನು ಚೆಕ್ ಮಾಡಿ ಈ ಥರ ಓಕೆ ಕೊಡಿ. ಮತ್ತು ಪ್ರತಿಯೊಬ್ಬರದ್ದು ಈ ರೀತಿ ಎಡಿಟ್ ಅಥವಾ
ವ್ಯೂ ಅಥವಾ ಎಡಿಟ್ ಮಾಡ್ಬೋದು, ಪ್ರತಿಯೊಂದು ನೋಡ್ಬೋದು ಸ್ನೇಹಿತರೆ. ಪ್ರತಿಯೊಂದು ವ್ಯೂ ಮಾಡಿ ಗೊತ್ತಾಗುತ್ತೆ. ಎಡಿಟ್ ಮಾಡಬೇಕಂದ್ರೆ ನೀವು ಏನಾದರೂ ತಿದ್ದುಪಡಿಗಳಾಗಿದ್ರೆ ಎಡಿಟ್ ಮಾಡ್ಕೋಬೋದು. ಈ ರೀತಿ ಪ್ರತಿಯೊಂದು ಸಹ ನಾವು ನೋಡ್ಕೋಬೋದು ಸ್ನೇಹಿತರೆ. ಈ ಒಂದು ಡಿಕ್ಲರೇಷನ್ ಸರ್ಟಿಫಿಕೇಟನ್ನು ಚೂಸ್ ಮಾಡ್ಕೋಬೇಕು. ಮೊದಲಿಗೆ ಅದು ಡಿಕ್ಲರೇಷನ್ ಸರ್ಟಿಫಿಕೇಟ್ ಅಂತ ಒಂದು 8 ಪೇಜಸ್ ಇರ್ತದೆ. ನಾನು ಈ ಮಾಹಿತಿ ಕೊಟ್ಟಿರೋದು ಸರಿಯಾಗಿದೆ ಅಂತ, ಮತ್ತು ಪ್ರತಿ ಪೇಜಲ್ಲೂ ತಂದೆ ತಾಯಿ ಅವರ ನಾವು ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆಯಾ ಇಲ್ಲ ಅಂತಲೂ ಸಹ ಚೆಕ್ ಮಾಡ್ಕೋಬೋದು. ಇದು ಅಪ್ರೂವಲ್ ಸ್ಟೇಟಸ್ ಸ್ನೇಹಿತರೆ. ನೀವೇನಾದರೂ ಇಲ್ಲಿ ಸಬ್ಮಿಟ್ ಕೊಟ್ಟ ಮೇಲೆ, ಇಲ್ಲಿ ಕೆಳಗೆ ಸಬ್ಮಿಟ್ ಇದೆಯಲ್ಲ, ಇಲ್ಲಿ ಸಬ್ಮಿಟ್ ಕೊಟ್ಟಿದ ಮೇಲೆ ಅದು ಏನಾಗತ್ತಪ್ಪ ಅಂದರೆ ಇಲ್ಲಿ ಅಪ್ರೂವಲ್ ಆಗೋಕ್ಕೆ ಇಲ್ಲಿ ಟೈಮ್ ತಗೊಳ್ತದೆ ಸ್ನೇಹಿತರೆ. ಪ್ರತಿಯೊಂದು ಸಹ ಟೈಮ್ ತಗೊಳ್ತದೆ. ಈ ಒಂದು ಇಲ್ಲಿ 3 ಡಾಟ್ಸ್ ಅಂತ ರೌಂಡ್ ಇದೆಯಲ್ಲ, ಇಲ್ಲಿ ರೈಟ್ ಮಾರ್ಕ್ ಆಗುತ್ತೆ ಅಥವಾ ಅಪ್ರೂವ್ಡ್ ಅಂತ ಬಂದಿರ್ತಾರೆ. ಈ ರೀತಿ ಬಂದಾಗಷ್ಟೇ ನಿಮ್ಮ ಒಂದು KSS ಯೋಜನೆಗೆ ನೀವು ಸೇರ್ಪಟ್ಟಿದ್ರಿ ಅಥವಾ ಒಳಪಟ್ಟಿದ್ರಿ ಅಂತಲೇ ಅರ್ಥ ಆಗುತ್ತೆ ಸ್ನೇಹಿತರೆ. ಈ KS ಯೋಜನೆಗೆ ಸೇರ್ಪಡಲು ನಾನು ಏನೇನು ಬೇಕು ಅಂತ ಎಲ್ಲ ಡೀಟೇಲ್ಸು ನೀಟಾಗಿ ತಿಳಿಸಿದ್ದೀನಿ ಸ್ನೇಹಿತರೆ. ಪ್ರತಿಯೊಂದು ಮಾಹಿತಿನೂ ಸಹ ತಿಳಿಸಿದ್ದೀನಿ. ನೀವು ಈ ಡಿಕ್ಲರೇಷನ್ ಡಾಕ್ಯುಮೆಂಟ್ ಆಫ್ ದ ಎಂಪ್ಲಾಯಿ, ಆ ಎಂಪ್ಲಾಯ್ದು ನಾವೇನು 8 ಪೇಜಸ್ ಇದೆಯಲ್ಲ, 8 ಪೇಜಸ್ ಇರ್ತದೆ. ಕೆಲವು ತಾಲೂಕಲ್ಲಿ 3 ಪೇಜಸ್ಸು 4 ಪೇಜಸ್ಸು ಮಾಡಿರ್ತಾರೆ. ಆ ಡಿಕ್ಲರೇಷನ್ ಸರ್ಟಿಫಿಕೇಟ್ನ ನೀವೇನು ಮಾಡಬೇಕು, ಇಲ್ಲಿ ಚೂಸ್ ಮಾಡ್ಕೋಬೇಕು ಸ್ನೇಹಿತರೆ. ಮೊದಲಿಗೆ ನಾನು ಆ ಡಿಕ್ಲರೇಷನ್ ಸರ್ಟಿಫಿಕೇಟು ಸಹ ತೋರಿಸ್ತೀನಿ. ಈಗ ನೋಡಿ ಸ್ನೇಹಿತರೆ, ನನ್ನರಲ್ಲಿ PDF ರೂಪದಲ್ಲಿದೆ ಆ ಒಂದು ಡಿಕ್ಲರೇಷನ್ ಸರ್ಟಿಫಿಕೇಟ್ ಏನಂತನೂ ಸಹ ನಾನು ಈ ಡಿಕ್ಲರೇಷನ್ ಸರ್ಟಿಫಿಕೇಟ್ ಇದಾಗ್ತಾ ಇದ್ದೀನಿ. ಒಂದು ವೇಳೆ ನೀವು ನಿಮ್ಮ ಒಂದು ತಾಲೂಕು ಪ್ಲೇಸ್ಗಳಲ್ಲಿ ಬೇರೆ ಬೇರೆ ಥರ ಡಿಕ್ಲರೇಷನ್ ಸರ್ಟಿಫಿಕೇಟ್ ಹಾಕಬೇಕು, ಅದನ್ನು ನೀವು ಇದು ಮಾಡ್ಬೋದು ಅಂದರೆ ನೀವು ಆ ರೀತಿಯೇ ಹಾಕಿ ಸ್ನೇಹಿತರೆ. ನಾನೀಗ ಓಪನ್ ಮಾಡ್ತಾ ಇದ್ದೀನಿ ನನ್ನ ಒಂದು ಡಿಕ್ಲರೇಷನ್ ಡಾಕ್ಯುಮೆಂಟ್ಸ್ನ. ಇದು ಸ್ನೇಹಿತರೆ, ಇದು ನೋಡಿ ಮೊದಲು ಫಸ್ಟ್ ಪೇಜ್ ಏನಿದೆ ನೋಡಿ ಸ್ನೇಹಿತರೆ, ಇದು ಫಾರಂ ಬಿ. ಇದೆಲ್ಲ ಈ ಮಾಹಿತಿ ನೋಡಿ ಸ್ನೇಹಿತರೆ. ಪ್ರತಿಯೊಂದು ಇದು ಡಿಕ್ಲರೇಷನ್ ಸರ್ಟಿಫಿಕೇಟ್ ಈ ರೀತಿ ಇದೆ ನೋಡಿ ಸ್ನೇಹಿತರೆ. ಇದು ಡಿಕ್ಲರೇಷನ್ ಸರ್ಟಿಫಿಕೇಟ್ ಒಂದೊಂದು ತಾಲೂಕಲ್ಲಿ ಒಂದೊಂದು ಥರ ಇರ್ತದೆ. ನೀವು ಈ ಡಿಕ್ಲರೇಷನ್ ಸರ್ಟಿಫಿಕೇಟ್ ಹಾಕಿದ್ರೇ ಅಲ್ಲಿ ಏನು ಮಾಡ್ತಾರೆ, ನಿಮ್ಮ ಒಂದು ಎಲ್ಲ ಮಾಹಿತಿಯನ್ನು ಅವರು ನಿಮ್ಮ DDO ಅವರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಈ ಡಿಕ್ಲರೇಷನ್ ಸರ್ಟಿಫಿಕೇಟ್ನ ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕು. ನಾನು ಇದನ್ನು ಮೊದಲೇ ಏನು ಮಾಡಿದ್ದೀನಿ, ಇದನ್ನು ತುಂಬಬೇಕು ಸ್ನೇಹಿತರೆ. ಇದು ನಾನು ನಿಮ್ಗೆ ವಿಡಿಯೋ ತೋರ್ಸೋಕ್ಕೆ ಅಷ್ಟೇ ಖಾಲಿದು ಹಾಕಿದ್ದೀನಿ. ಇದನ್ನು ನೀವು ತುಂಬಬೇಕು. ತುಂಬಿದಾಗಷ್ಟೇ ಈ ಮಾಹಿತಿ ನಿಮಗೆ ಡಿಕ್ಲರೇಷನ್ ಆಗುತ್ತೆ. ಪ್ರತಿ ಪೇಜು ತುಂಬಬೇಕು ನೋಡಿ ಸ್ನೇಹಿತರೆ. ಈ ರೀತಿ ಕುಟುಂಬ ಸದಸ್ಯರ ಹೆಸರು, ಸರ್ಕಾರಿ ನೌಕರರೊಂದಿಗೆ ಸಂಬಂಧ, ಶರ, ಈ ರೀತಿ ಪ್ರತಿ ಪೇಜು ಫಾರಂ ಎ, ಫಾರಂ ಬಿ, ಇದು ಫಾರಂ ಎ, ಫಾರಂ ಬಿ, ಇದು ಫಾರಂ ಬಿ ಐತೆ, ಫಾರಂ ಸಿ ಐತೆ, ಇದು ಫಾರಂ ಎ. ಇದು ಫಸ್ಟ್ ಪೇಜ್ ಸ್ನೇಹಿತರೆ. ಇದು ಫಾರಂ ಎ. ಇದು ಸ್ವಲ್ಪ PDF ಮಾಡೋದಾಗ ಹೆಚ್ಚು ಕಡಿಮೆ ಆಗಿದೆ. ನೀವೇನು ಮಾಡಬೇಕು, ಒಂದೊಂದು ಪೇಜನ್ನೇ ನೀಟಾಗಿ PDF ಬರೋ ಥರ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಫಾರಂ ಎ, ಮತ್ತು ಇದು ಫಾರಂ ಸಿ ಇದೆ, ಫಾರಂ ಬಿ ಇದೆ. ಇವೆಲ್ಲ ತುಂಬಿ ನೀವು 500 KB ಒಳಗಿರುವಂತಹ ಒಂದು PDF ಅನ್ನು ಇದು ತುಂಬಿ ಫೋಟೋ ತೆಗೆದು ಅದನ್ನು PDF ಕ್ರಿಯೇಟ್ ಮಾಡಿ ಇಟ್ಕೊಳ್ಳಿ. ಎಷ್ಟಂದರೆ 500 MB ಬಿಲೋ ಇರೋ ಹಾಗೆ PDF ಅನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡ್ಕೊಂಡು ಮೇಲೆ ಏನು ಮಾಡಬೇಕಪ್ಪ ಅಂದರೆ, ನೀವು ಈ ರೀತಿ ಆ್ಯಪ್ ಎಂಟ್ರಿ ಈ ರೀತಿ ಇರುತ್ತದಲ್ಲ, ಈ ರೀತಿ ನಿಮ್ಮದೆಲ್ಲ ಡಿಪೆಂಡೆನ್ಸು ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ಅಪ್ಲೋಡ್ ಡಿಕ್ಲರೇಷನ್ ಡಾಕ್ಯುಮೆಂಟ್ ಆಫ್ ದ ಎಂಪ್ಲಾಯಿ ಅಂತಿದೆ ನೋಡಿ. ಇಲ್ಲಿ ಚೂಸ್ ಅಂತ ತೆಗೆದುಕೊಳ್ಳಿ ಸ್ನೇಹಿತರೆ. ಡೈರೆಕ್ಟ್ ಚೂಸ್ ಅಂತ ತೆಗೆದುಕೊಂಡಾಗ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗೆ ಹೋಗ್ಬಿಡ್ತಾರೆ. ಡೈರೆಕ್ಟು ಡಾಕ್ಯುಮೆಂಟ್ಸ್ಗೆ ಹೋದಾಗ ಏನು ಮಾಡಬೇಕು, ನೀವು ಈ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸಬ್ಮಿಟ್ ಕೊಡಬೇಕು ಸ್ನೇಹಿತರೆ. ಸಬ್ಮಿಟ್ ಕೊಟ್ಟಾಗ ನಿಮ್ಮ DDO ಅಥವಾ ನಿಮ್ಮ ಒಂದು ಇದಕ್ಕೆ DDO ಆಫೀಸ್ಗೆ ಹೋಗುತ್ತೆ. ಡೈರೆಕ್ಟ್ DDO ಆಫೀಸ್ಗೆ ಹೋಗುತ್ತೆ. ಅವರು ಅಪ್ರೂವಲ್ ಆದಮೇಲೆ ನಿಮಗೆ ಈ ರೀತಿ ನಿಮಗೆ ರಿಟರ್ನು ಬರುತ್ತದೆ ಸ್ನೇಹಿತರೆ. ಈ ರೀತಿ ನೀವು ಪ್ರತಿಯೊಂದು ಮಾಹಿತಿಯನ್ನು ಅಪ್ರೂವಲ್ ಮಾಡ್ಕೊಳ್ಳಿ. ಇಲ್ಲಿ ಸಬ್ಮಿಟ್ ಮಾಡಿ. ನಾನಿನ್ನು ಇದನ್ನು ತುಂಬಿಲ್ಲ ಸ್ನೇಹಿತರೆ, ಫಾರಮ್ಸು. ಈ ಫಾರಮ್ಸ್ ತುಂಬಿರಲ್ಲ, ಆದ ಕಾರಣ ನಾನು ಸಬ್ಮಿಟ್ ಕೊಡೋದಿಲ್ಲ. ಸೊ ನೀವೇನು ಮಾಡಬೇಕು, ಫಾರಮ್ ತುಂಬಿದ ಮೇಲೆ ಇಲ್ಲಿ ಈ ಥರ ಬರುತ್ತೆ. ಇಲ್ಲಿ ನೋಡಿ PI7 ಟೂಲ್ PDF 1 PDF ಅಂತಿದೆಯಲ್ಲ, ಈ ರೀತಿ ಬಂದ ಮೇಲೆ ಇಲ್ಲಿ ಕೆಳಗೆ ಸಬ್ಮಿಟ್ ಅಂತ ಕೊಡಿ ಸ್ನೇಹಿತರೆ. ಖಂಡಿತ ನಿಮ್ಮ ವಿಡಿಯೋ ಎಲ್ಲ, ನಿಮ್ಮ ಮಾಹಿತಿ ಎಲ್ಲ ಸಬ್ಮಿಟ್ ಆಗುತ್ತೆ ಸ್ನೇಹಿತರೆ. ಸಬ್ಮಿಟ್ ಆದಮೇಲೆ ಏನಾಗುತ್ತೆ, ಆ ಒಂದು ನಿಮ್ಮ ಒಂದು DDO ಲಾಗಿನ್ಗೆ ಹೋಗುತ್ತೆ. DDO ಲಾಗಿನ್ ಹೋದ್ಮೇಲೆ ಅವರು ನಿಮಗೆ ಅಪ್ರೂವಲ್ ಕೊಡ್ತಾರೆ. ಅಪ್ರೂವಲ್ ಕೊಟ್ಟ ಮೇಲೆ ಎಲ್ಲ ಮಾಹಿತಿ ಕರೆಕ್ಟಾಗಿರ್ತದೆ ಸ್ನೇಹಿತರೆ. ನೀವು ಡೀಲ್ ಸಬ್ಮಿಟ್ ಮಾಡೋಕ್ಕಿಂತ ಮೊದಲು ಪ್ರತಿಯೊಬ್ಬರದು ನಿಮ್ಮ ಒಂದು ಡಿಪೆಂಡೆಂಟ್ಸ್ ಇದಾರಲ್ಲ, ಆ ಡಿಪೆಂಡೆಂಟ್ಸ್ ಎಲ್ಲರದು ಸಹ ವ್ಯೂಗೆ ಹೋಗಿ ಪ್ರತಿಯೊಂದು ಈ ರೀತಿ ಚೆಕ್ ಮಾಡ್ಕೋಬೇಕು ಸ್ನೇಹಿತರೆ. ಪ್ರತಿಯೊಬ್ಬರದು ಚೆಕ್ ಮಾಡ್ಕೊಳ್ಳಿ. ಒಂದು ಸ್ಪೆಲ್ಲಿಂಗ್ ತಪ್ಪಿದ್ರೂ ಸಹ ತೊಂದರೆ ಆಗುತ್ತೆ. ನಾಳೆ ಹಾಸ್ಪಿಟ್ಲಿಗೆ ಹೋಗಿ ನೀವು ಅಡ್ಮಿಟ್ ಆಗಿರ್ತೀರಿ, ಅಲ್ಲಿ ನೀವು ಕೊಟ್ಟಿರೋ ಆಧಾರ್ ನಂಬರ್ಗೂ ನಿಮ್ಮ HRMS ಆಧಾರ್ ಕಾರ್ಡ್ಗೂ ಆಧಾರ್ ಕಾರ್ಡಲ್ಲಿರೋ ಸ್ಪೆಲ್ಲಿಂಗು HRMS ಅಲ್ಲಿರೋ ಸ್ಪೆಲ್ಲಿಂಗು ಏನಾದರೂ ಮ್ಯಾಚ್ ಆಗಿಲ್ಲ ಅಂದರೆ ಖಂಡಿತ ಅಕ್ಸೆಪ್ಟ್ ಆಗಲ್ಲ. ಸೊ ನೀವೇನು ಮಾಡಬೇಕು, ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಸ್ಪೆಲ್ಲಿಂಗ್ ಇದೆಯೋ ಅದೇ ರೀತಿ ಸ್ಪೆಲ್ಲಿಂಗನ್ನು ನೀವು ಕಂಪಲ್ಸರಿ ನೀವು ಎಂಟ್ರಿ ಮಾಡಲೇಬೇಕಾಗತ್ತೆ ಸ್ನೇಹಿತರೆ. ಯಾವಾಗ ನೀವು ಎಂಟ್ರಿ ಮಾಡ್ತೀರೋ ಅವಾಗ ಅಲ್ಲಿ ಇಲ್ಲಿ ಮ್ಯಾಚ್ ಆದಾಗ ಏನೂ ತೊಂದರೆ ಆಗಲ್ಲ. ಈ ರೀತಿ
ಏನಾದರೂ ಇನ್ನು ಡಿಕ್ಲರೇಷನ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ಮೇಲೆ ಇಲ್ಲಿ ಸಬ್ಮಿಟ್ ಕೊಟ್ಟ ಮೇಲೆ ಮತ್ತೆ ಏನಾದರೂ ಮಾಹಿತಿ ತೋರಿಸುತ್ತೆ, ಅವಾಗ ಸೇವ್ ಅಂತ ತೆಗೆದುಕೊಳ್ಳಿ. ಒ ಟಿ ಪಿ ಬರುತ್ತೆ. ಒ ಟಿ ಪಿ ಬಂದ ಮೇಲೆ ಅದಕ್ಕೆ ಸೇವ್ ಅಂತ ಕೊಡಬೇಕಾಗತ್ತೆ ಸ್ನೇಹಿತರೆ. ಆ ಒ ಟಿ ಪಿ ಬಂದು ಸೇವ್ ಅಂತ ಆದಮೇಲೆ ಅಷ್ಟೇ ಆ ಒಂದು ಮಾಹಿತಿ ಮುಂದಕ್ಕೆ ಹೋಗುತ್ತೆ ಸ್ನೇಹಿತರೆ. ಈ ಸಬ್ಮಿಟ್ ಕೊಟ್ಟ ಮೇಲೆ ಮತ್ತೆ ಏನಾದರೂ ಒ ಟಿ ಪಿ ಹೋದರೆ ಒ ಟಿ ಪಿನ ಎಂಟ್ರಿ ಮಾಡಿ ಎಲ್ಲ ಡೀಟೇಲ್ಸನ್ನು ಸೇವ್ ಅಂತ ಕೇಳಿದ್ರೆ ಸೇವ್ ಅಂತ ಹಾಕಿ ಸ್ನೇಹಿತರೆ. ಇಲ್ಲಿಗೆ ಸ್ಟಾಪ್ ಮಾಡಬೇಡಿ. ಈ ಒಂದು ಸೇವ್ ಅಂತ ಕೊಟ್ಟಿದ ಮೇಲೆ ಅಷ್ಟೇ ನಿಮ್ಮ ಒಂದು ಮಾಹಿತಿ ಡಿಕ್ಲರೇಷನ್ ಆಗಿ ಆಗತ್ತೆ ಸ್ನೇಹಿತರೆ. ಆದ್ದರಿಂದ ಎಲ್ಲರೂ ಸಹ ಸಬ್ಮಿಟ್ ಕೊಟ್ಟ ಮೇಲೆ ನಿಮ್ಮ ಮಾಹಿತಿ ಸರಿಯಾಗಿದೆಯಲ್ಲ ಅಂತ ನೆಕ್ಸ್ಟ್ ಪೇಜ್ ನಾನಿನ್ನ ಅಪ್ಲೋಡ್ ಮಾಡಿಲ್ಲ ಸ್ನೇಹಿತರೆ. ಸೊ ಅದಕ್ಕೆ ನಾನು ಇಲ್ಲಿ ಸಬ್ಮಿಟ್ಗೆ ಸ್ಟಾಪ್ ಮಾಡಿದ್ದೇನೆ. ಇಲ್ಲಿ ಸಬ್ಮಿಟ್ ಆದಮೇಲೆ ನಿಮ್ಗೆ ಸೇವ್ ಆಪ್ಷನ್ಸ್ ಬಂದರೆ ಸೇವ್ ಮಾಡಿ. ಮತ್ತೆ ಸೇವ್ ಆಪ್ಷನ್ ಆದಮೇಲೆ ಒ ಟಿ ಪಿ ಏನಾದರೂ ಬಂದರೆ ಒ ಟಿ ಪಿನೂ ಸಹ ಹಾಕಿ ಒ ಟಿ ಪಿ ಹಾಕಿದ್ಮೇಲೆ ಆಮೇಲೆ ನಿಮ್ಮ DDO ಲಾಗಿನ್ಗೆ ಹೋಗುತ್ತದೆ ಸ್ನೇಹಿತರೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು.